ಜನ ದಂಗೆ ಎದ್ಬಿಟ್ರು. ಮೈಸೂರು ಚಲೋ ಅಂತ ಒಂದು ಚಳವಳಿ ನಡೆದ್ಬಿಡ್ತು. ಇಲ್ಲಿ ಲಾಠಿ ಬೀಸ್ತೀವಿ ಅಂತಾರೆ, ಹೆದರಲ್ಲ. ಫೈರ್ ಮಾಡೋಕ್ಕೆ ಆರ್ಡ್ರ್ ಕೊಡ್ತಾನೆ DC. ಫೈರಿಂಗ್ ಆರ್ಡ್ರ್ ಕೊಟ್ಟಾಗ ಪೊಲೀಸ್ನವ್ರು ಹೇಳ್ತಾರೆ ನಮ್ಮ ಮಕ್ಕಳ ಮೇಲೆ ನಾವು ಫೈರ್ ಮಾಡಲ್ಲ. ಇವನಿಗೆ ಪಿತ್ತ ನತ್ತಿಗೇರ್ಬಿಡ್ತದೆ ನಾಗರಾಜರಾವ್ಗೆ. ಅವನೇ ಪಿಸ್ತೂಲ್ ತೆಗೆದು ನೇರವಾಗಿ ಗುಂಡು ಹಾರಿಸಿದ. ಇನ್ನೂ ಇಬ್ಬರಿಗೆ ಗುಂಡು ಬಿದ್ದಿದೆ ಅಲ್ಲಿ. ಅವ್ರು ಹಾಸ್ಪಿಟ್ಲಲ್ಲಿ ಸಾಯ್ತಾರೆ. ಆದರೆ ಅವ್ರ ಹೆಸರುಗಳು ಎಲ್ಲೂ ಬೆಳಕಿಗೆ ಬಂದಿಲ್ಲ. ಜನ ದಂಗೆ ಎದ್ಬಿಟ್ರು. ಮೈಸೂರು ಚಲೋ ಅಂತ ಒಂದು ಚಳವಳಿ ನಡೆದ್ಬಿಡ್ತು. ಇಲ್ಲಿ ಎಲ್ಲ ಇದು ಹೋರಾಟಗಾರರು, ಎಲ್ಲ ಫ್ರೀಡಮ್ ಫೈಟರ್ಸು ಎಲ್ಲರೂ ಏನು ಮಾಡಿದ್ರು, ತಿರುಗಿ ಬಿದ್ದುಬಿಟ್ರು. ನಾವು ಒಕ್ಕೂಟದ ಜೊತೆ ಸೇರಬೇಕು, ನಾವು ಇಂಡಿಪೆಂಡೆಂಟಾಗಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ದೊಡ್ಡ ಸ್ಟ್ರೈಕ್ ಮಾಡಿದ್ರು. ಆ ಸ್ಟ್ರೈಕಲ್ಲಿ ಏನಾಗೋಯ್ತು, ಎಲ್ಲ ಮುಂಚೂಣಿ ನಾಯಕರುಗಳನ್ನು ಅರೆಸ್ಟ್ ಮಾಡಿಬಿಡ್ತಾರೆ ಜೈಲಿಂದ. ಅವ್ರನ್ನ ಬಿಡಿ ಅಂತ ಹೇಳಿ ವಿದ್ಯಾರ್ಥಿಗಳು ಚಳವಳಿ ಮಾಡ್ತಾರೆ. ಒಂದೇ ಅಲ್ಲ, ಮಹಾರಾಜಾಸ್, ಯುವರಾಜಾಸ್, ಮಹಾರಾಣೀಸ್ ಕಾಲೇಜು, ಮರಿಮಲ್ಲಪ್ಪ ಕಾಲೇಜು ಪ್ರಿನ್ಸಿಪಾಲು ಓಡಿಸ್ತಾರೆ ಹುಡುಗರನ್ನ. ಅವರು ಫ್ರೀಡಮ್ ಫೈಟ್ರು, ಹೋಗಿ ನೀವು ಸೇರ್ಕೊಳ್ಳಿ ಅಲ್ಲಿ ಅಂತ. ಬನ್ಮಯ್ಯ ಕಾಲೇಜು ಎಲ್ಲ ವಿದ್ಯಾರ್ಥಿಗಳು ಒಗ್ಗೂಡ್ಕೊಂಡು ಮಹಾರಾಜಾಸ್ ಕಾಲೇಜ್ ಹಾಸ್ಟೆಲ್ ಮುಂದ್ಗಡೆ ಪೈಲಟ್ ಸರ್ಕಲಲ್ಲಿ ಸೇರ್ಕೋತಾರೆ. ಸೇರಿಕೊಂಡು ಒಂದೇ ವಾಕ್ಯ ಅವ್ರದ್ದು, ಅರೆಸ್ಟ್ ಮಾಡಿರೋನ್ ಬಿಡಿ, ಜೊತೆಲಿ ಸೇರ್ಕೊಳ್ಳಿ ಅಂತ. ಆಮೇಲೆ DC ಬಂದುಬಿಡ್ತಾರೆ ಅಲ್ಲಿಗೇನೆ. ನಾಗರಾಜ್ ರಾವ್ ಅಂತ ಅವ್ರ ಹೆಸರು, DJ. ಅವ್ರು ಏನು ಮಾಡ್ತಾರೆ, ಸೆಕ್ಷನ್ 45, ಈಗ 144 ಇದೆಯಲ್ಲ, ಆಗ ಸೆಕ್ಷನ್ 45 ಇದೆ, ನೀವು ಸೇರಂಗಿಲ್ಲ, ನೀವೆಲ್ಲ ಚದರಬೇಕು ಅಂಥೇಳಿ ಅನೌನ್ಸ್ ಮಾಡ್ತಾರೆ. ಯಾರು ಚದರಲ್ಲ. ಆವಾಗ ಲಾಠಿ ಬೀಸೋಕ್ಕೆ ಹೋಗ್ತಾರೆ. ಅಲ್ಲಿಂದ ವಿದ್ಯಾರ್ಥಿಗಳು ರಾಮಸ್ವಾಮಿ ಸರ್ಕಲ್, ಈಗ ರಾಮಸ್ವಾಮಿ ಸರ್ಕಲ್ ಅಲ್ಲ ಆಗ ಅದು ಒಂದು ಪೈಲಟ್ ಸರ್ಕಲ್ಲು. ಅಲ್ಲಿಗೆ ಬಂದಾಗ ಆಡ್ವಿಕ್ ಹೈಸ್ಕೂಲ್ ಮಕ್ಕಳು ಸೇರ್ಕೊಂಡ್ಬಿಡ್ತಾರೆ. ಪಕ್ಕ ಅಕ್ಕ ಮರಿಮಲ್ಲಪ್ಪ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಸೇರ್ಕೋತಾರೆ. ಸೇರಿಕೊಂಡು ದೊಡ್ಡ ಆಂದೋಲನ ನಡೆಯುತ್ತೆ. ಯಾರು ಯಾವುದೇ ಕಾರಣಕ್ಕೂ ಅಲ್ಲಿಂದ ಚದರಲ್ಲ. ಅನೌನ್ಸ್ ಮಾಡ್ತಾರೆ, ಲಾಠಿ ಬೀಸ್ತೀವಿ ಅಂತಾರೆ, ಹೆದರಲ್ಲ. ಹೋಗಿ ಅಂತ DC ಎಷ್ಟೆಷ್ಟೋ ರಿಕ್ವೆಸ್ಟ್ ಇಲ್ಲೇ ಇಲ್ಲ, ಒಂದು ಆರ್ಡ್ರು ಒಪ್ಪೋದೇ ಇಲ್ಲ ಇವರು. ಆಗ ಫೈರ್ ಮಾಡೋಕ್ಕೆ ಆರ್ಡ್ರ್ ಕೊಡ್ತಾನೆ DC. ಫೈರಿಂಗ್ ಆರ್ಡ್ರ್ ಕೊಟ್ಟಾಗ ಪೊಲೀಸ್ನವ್ರು ಹೇಳ್ತಾರೆ ನಮ್ಮ ಮಕ್ಕಳ ಮೇಲೆ ನಾವು ಫೈರ್ ಮಾಡಲ್ಲ. ನೋಡಿ, ಎಂಥ ಪೊಲೀಸ್ನವ್ರಿದ್ರು, ನಾವು ಫೈರ್ ಮಾಡಲ್ಲ, ನೀವು ಹಾಗೆ ಅವ್ರನ್ನ ಕಳಿಸಿ ಇಲ್ಲಿಂದ ಅಂತ. ಇವನಿಗೆ ಪಿತ್ತ ನತ್ತಿಗೇರ್ಬಿಡ್ತದೆ ನಾಗರಾಜರಾವ್ಗೆ. ಅವನೇ ಪಿಸ್ತೂಲ್ ತೆಗೆದು ನೇರವಾಗಿ ಗುಂಡು ಹಾರಿಸಿದ್ದಾನೆ ತನ್ನ ಪಿಸ್ತೂಲಿಂದ. ಅದು ರಾಮಸ್ವಾಮಿ ಅನ್ನೋ ಹುಡುಗ, 16-17 ವರ್ಷದ ಹುಡುಗ, ಸ್ಕೂಲ್ ಹುಡುಗ, ಎಲ್ಲಿ ಆಡ್ವಿಕ್ ಹೈಸ್ಕೂಲ್ ಹುಡುಗ. ಅವನಿಗೆ ನೇರವಾಗಿ ಗುಂಡು ಬಿದ್ದುಬಿಟ್ಟು ಅಲ್ಲಿ ಬೀಳ್ತಾನೆ. ಅವನು ಸತ್ತೇ ಹೋಗ್ತಾನೆ ಹುಡುಗ. ಇನ್ನೂ ಇಬ್ಬರಿಗೆ ಗುಂಡು ಬಿದ್ದಿದೆ ಅಲ್ಲಿ. ಅವ್ರು ಹಾಸ್ಪಿಟ್ಲಲ್ಲಿ ಸಾಯ್ತಾರೆ. ಆದರೆ ಅವ್ರ ಹೆಸರುಗಳು ಎಲ್ಲೂ ಬೆಳಕಿಗೆ ಬಂದಿಲ್ಲ.